ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ್ ಹತ್ಯೆ ಪ್ರಕರಣದ ಆರೋಪಿಯಿಂದ ಹಲ್ಲೆಗೊಳಗಾದ ಮಹಿಳೆ ಈಗ ಸಂಕಷ್ಟ ಅನುಭವಿಸುತ್ತಿದ್ದಾಳೆ. ಈ ಕುರಿತು ಲೋಕಲ್ ನ್ಯೂಸ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ ಮುಳಗುಂದ ಪಟ್ಟಣದ ಲಕ್ಷ್ಮೀ ಮಹಾಂತೇಶ್ ಸಿದ್ದನಗೌಡ ರೈಲಿನಲ್ಲಿ ಅಪರಿಚಿತ ವ್ಯಕ್ತಿ ಮಾಡಿದ ಹಲ್ಲೆಯಿಂದಾಗಿ ನಾನು ನಿತ್ಯ ನೋವು ಅನುಭವಿಸುವಂತಾಗಿದೆ ಎಂದಳು. ಆರೋಪಿಯ ಗುರುತು ಪತ್ತೆ ಹಚ್ಚಿದ್ದರಿಂದ ನನ್ನ ಮೇಲೆ ಹಲ್ಲೆ ಮಾಡಿದ ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದ್ದಾಳೆ. ಹಂತಕನಿಂದ ಹಲ್ಲೆಗೊಳಗಾದ ನಾನು ಸಿಐಡಿ ಪೊಲೀಸರ ವಿಚಾರಣೆ ಎದುರಿಸುತ್ತಿದ್ದೇನೆ ಎಂದು ನೊಂದು ನುಡಿದಳು. ಆರೋಪಿ ಗುರುತು ಹಚ್ಚಿದ್ದರಿಂದ ನನ್ನ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದರಿಂದ ನಾವು ಲಕ್ಷಾಂತರ ರೂಪಾಯಿ ಆಸ್ಪತ್ರೆಗೆ ಹಾಕಬೇಕಾಯಿತು. ನಮ್ಮ ಕುಟುಂಬ ಕಡು ಬಡತನದಿಂದ ಕೂಡಿದೆ. ಆಸ್ಪತ್ರೆಗೆ ತೋರಿಸಲು ಅಲ್ಲಿ ಇಲ್ಲಿ ಸಾಲ ಮಾಡಿ ತೋರಿಸಿದ್ದೇನೆ. ನನಗೆ ಪೊಲೀಸ್ ಇಲಾಖೆ ಹಾಗೂ ಆಡಳಿತ ವ್ಯವಸ್ಥೆ ನ್ಯಾಯ ಒದಗಿಸಬೇಕು ಎಂದು ಕಣ್ಣೀರಿಟ್ಟಳು. ಹಾಸ್ಟೆಲ್ಗಂತ ಅಡ್ಮಿಷನ್ ಹೋಗಿದ್ದು ಸರ್. ಹೋಗಿ ಬೆಳಗ್ಗೆ 10:30 ಟ್ರೈನಿಗೆ ಬರುವಾಗ ಚಿಕ್ಕ ಜಾಜೂರ್ ಹತ್ರ ಈ ಥರ ಸರ್. ನಾವು ಬಾತ್ರೂಮ್ ಹೋಗಿದ್ದು ಸರ್. ಹೋದಾಗ ನನ್ನಿಂದ ಬಂದ ಏನೋ ಗೊತ್ತಿಲ್ಲ ಸರ್, ನಾನು ಅಬ್ಸರ್ವ್ ಮಾಡಲಿಲ್ಲ. ಹೋದ್ಮೇಲೆ ಬಾವಿ ಹತ್ರ ನಿಂತಿತ್ತು ಸರ್. ನಿಂತ್ಮೇಲೆ ನಾನು ಟಾಯ್ಲೆಟ್ ಅಂತ ಹೋದೆ. ಹೋಗಿ ಅವ್ನು ಕಾಲು ಕಂಡು ಸರ್. ಕಾಲು ಕಂಡ್ಮೇಲೆ ಯಾರು ಅಂತ ಬೈದ್ಮೇಲೆ ಅವನು ಹೋದ ಅಂತ ತಿಳ್ಕೊಂಡು ಬಾಗಿಲು ಓಪನ್ ಮಾಡಿದ ಸರ್. ಬಾಗಿಲು ಓಪನ್ ಮಾಡಿಂದ ಅವ ಸಡನ್ನಾಗಿ ಬಾಗಿಲು ದುಡಿ ಬಾಯಿಗೆ ಕೈ ಹತ್ತಿಕ್ಕಿ ಕುತ್ತಿಗೆ ಕೈ ಹಾಕಿದ ಸರ್. ಅವ್ನು ದುಡಿದ ಮೇಲೆ ಚಾಕು ತೆಗೆದು ಹೊಟ್ಟೆಗೆ ಹಾಕಕ್ಕೆ ಮಾಡಿದ ಸರ್. ಅದು ಕೈ ಅಡ್ಡ ಬಂತು, ಕೈಗೆ ಹಾಕಿದ ಸರ್. ನೆಕ್ಸ್ಟ್ ಏನಾಯ್ತು ನಿಮಗೆ ಗಾಯ ಆಗಿಂದ? ಕೈಗೆ ಹಾಕಿದ ಮೇಲೆ ಸರ ನನಗೆ ತಲೆ ತಿರುಗಿ ಬಿದ್ದೆ ಸರ್. ನಮ್ಮ ಯಜಮಾನ್ರು ಅವ್ನು ಹಿಡಿಬೇಕಂತ ಟ್ರೈ ಮಾಡಿದ್ರು, ಆದ್ರೆ ಅವ ಸಿಗಲಿಲ್ಲ ಸರ್. ಯಾವ ಕಿಟಕಿ ಹಿಡ್ಕೊಂಡು ಆ ಕಡೆ ಜಿಲ್ಲ ಸರ್. 9 ಗಂಟೆ ದಾವಣಗೆರೆ ಹಾಸ್ಪಿಟ್ಲಿಗೆ ಹೋದೆ ಸರ್. ಎಷ್ಟು ದಿನ ಆಯ್ತು? 15 ದಿವಸ ಆಯಿತು ಸರ್. 2 ಸಾರಿ ಆಪ್ರೇಷನ್ ಮಾಡಿದ್ರು ಸರ್. ಬಟ್ ಮೂಮೆಂಟ್ ಮಾಡೋಕ್ಕಾಗ್ತಿಲ್ಲ ಅಂತ ಮತ್ತೊಂದು ಸಾರಿ ಆಪ್ರೇಷನ್ ಮಾಡಿದ್ರು. ಏನು ಪೊಲೀಸರು ಎನ್ಕ್ವೈರಿಗೆ ಏನಾದರೂ ಕರೆದಿದ್ರು ಸರ್. ಎಲ್ಲಿಗೆ ರೀ? ಹುಬ್ಳಿಗೆ ಹೋಗಿದ್ವಿ ಸರ್. ಹ್ಞೂ ರೀ. CID ಆಫೀಸರ್ ಕರೆದಿದ್ರು. ಏನು ವಿಚಾರಣೆ ಮಾಡಿ? ಅದೇ ಸರ್, ಹೆಂಗಾಯಿತು ಈಗ ನಿಮ್ಮ ಟ್ರೈನಲ್ಲಿ ಅವ್ರು ಯಾರು ನಿಮಗೆ ಪರಿಚಯ ಇದ್ರ, ಯಾರಂತ ನಮಗೆ ಗೊತ್ತಿಲ್ಲ, ನಾವು ಯಾರಂತ ಅವ್ನಿಗೆ ಗೊತ್ತಿಲ್ಲ ಈ ಥರ ಮಾಡಿದ ಸರ್. ಆದ್ರೆ ಯಾಕೆ ಮಾಡಿದ ಅದು ಒಂದು ತಿಳಿತಿಲ್ಲ ಸರ್. ಪೊಲೀಸ್ ಎನ್ಕ್ವೈರಿಗೆ ಏನೇನು ಉತ್ತರ? ಅದೇ ಸರ್, ಅದನ್ನೆಲ್ಲ ಹೇಳಿದ್ವಿ. ಅಲ್ಲಿ ಈ ಥರ ಆಯಿತು, ಈಗ ಹೋಗಿದ್ವಿ ಅಂತೆಲ್ಲ ಹೇಳಿದ್ವಿ. ಮತ್ತು ಅವರು ಒಂದು 4, 5, 6 ಜನ ಕರ್ಕೊಂಬಂದು ನಿಂದಿರ್ಸಿದ್ರು ಸರ್. ಇದರಲ್ಲಿ ನೀನು ಮಾಡಿದ್ದು ಯಾರು ಅಂತ ಅವನೇ ಅಂತ ಹೊಡೆದು ಎಲ್ಲ ಇದು ಮಾಡಿದ್ರು ಸರ್. ಆಮೇಲೆ ಒಪ್ಕೊಂಡ ಸರ್. ಇಷ್ಟು ದಿವಸ ಒಪ್ಕೊಂಡಿರಲಿಲ್ಲ, ಮೊನ್ನೆ ಒಪ್ಕೊಂಡ ಸರ್. ನಾನೇ ಮಾಡಿದ್ದು, ನಾನೇ ಚುಚ್ಚಿದ್ದು ಅಂತ. ಆದರೆ ಯಾಕೆ ಚುಚ್ಚಿತ್ತು ಅಂತ ಗೊತ್ತಾಗಿಲ್ಲ ಸರ್. ಅದು ಒಂದು ಗೊತ್ತಾಗ್ತದೆ. ಪೊಲೀಸರು ಅದ್ರ ಬಗ್ಗೆ ಏನು ತನಿಖೆ ಅದ್ರ ಬಗ್ಗೆ ಹೇಳಿಲ್ಲ ಸರ್. ಯಾಕೆ ಚುಚ್ಚಿದ್ದು, ನಿನಗೆ ಯಾಕೆ ಅವ್ರು ಮಾಡಿದ್ದು, ಏನು ಸಂಬಂಧ, ಅದನ್ನು ಯಾವುದೂ ಹೇಳಿಲ್ಲ ಸರ್. ಅದು ಒಂದು ಹೇಳಬೇಕು. ಏನು ಅನ್ನಿಸ್ತು ಮೇಡಮ್ ಅವನ್ನ ನೋಡಿದ್ಬಿಟ್ಲೆ ನಿಮಗೆ? ನೋಡಿದ್ಬಿಟ್ಲೆ ಶಾಕ್ ಆಯ್ತು ಸರ್. ಅವನು ಹೆದರಿಕೆ ಬಂದಾಗಾಯಿತು. ಮತ್ತೆಲ್ಲಿ ಏನು ಮಾಡ್ತಾನೆ, ಹೊರಗೆ ಬಂದು ಮತ್ತೆಲ್ಲಿ ಏನು ಮಾಡ್ತಾನೆ ಅಂತ ಹೆದರಿಕೆ. ಆದರೆ ಬರಲ್ಲ, 15 ವರ್ಷ ಮಟ್ಟ ಜೈಲು ಶಿಕ್ಷೆ ಆಗುತ್ತಂತ ಸರ್ ಹೇಳಿದ್ದಾರೆ ಸರ್. ಮತ್ತೆ ಮುಂದೆ ಗೊತ್ತಿಲ್ಲ ಸರ್. ಮತ್ತೆ ನಿಮಗೆ ದವಾಖಾನೆಗೆ ಹೋಗಿಂದ ಎಷ್ಟಷ್ಟು ಖರ್ಚಾಗೈತೆ ರೀ? ನಮ್ಮದು ಸನೇಕ 1.5 ಲಕ್ಷ ಹೋಗಿರ್ಬೋದು ಸರ್. ನಮ್ಮ ಯಜಮಾನ್ರು ಹೇಳಿದ್ದು ಅಷ್ಟು ಹೋಗಿದೆ ಅಂತ ಹೇಳಿದ್ದಾರೆ ಸರ್. ಏನು ಮಾಡ್ಬೇಕು, ನಾವು ದುಡಿದೇ ಮನೆ ನಡೆಯಲ್ಲ ಸರ್. ನಾವು ಡೈಲಿ ಕೆಲಸ, ಇದು ಹೊಲ್ಮನೆ, ಈಗ ಹೊಲ್ಮನೆ ಕೆಲಸ ಸ್ಟಾರ್ಟ್ ಆಗೋದು ಸರ್. ಹಿಂಗಾಗಿ ಮನ್ಯಾಗ ಕುಂತ್ರೆ ಏನು ಮಾಡೋಕೆ, 3 ಮಕ್ಕಳು ಅದಾವೆ ಸರ್, ಸಣ್ಣ ಮಕ್ಕಳು. ಮನೆಯದೊಂದು ಸ್ವಲ್ಪ ಮನ್ಯಾಗ ಪ್ರಾಬ್ಲಮ್ ಇರುತ್ತೆ. ಮಗನ ಹಾಸ್ಟೆಲಿಗೆ ಹಾಕಕ್ಕೆ ಹೋಗಿದ್ದು ಸರ್. ಹೋಗಿ ಬರೋವಾಗ ಈ ಥರ ಮಾಡಿದೆ ಸರ್. ಈ ಮಗನ ಹಾಸ್ಟೆಲಿಂದ ಏನು ಫಾರ್ಮ್ ಸಿಕ್ಕಿದೆ ಸರ್. 3ನೇ ತಾರೀಕು ಅಡ್ಮಿಷನ್ ಸರ್. ಮತ್ತೆ ಯಾರಾದರೂ ಏನು ಮನವಿ ಮಾಡ್ಕೊಂಡು ನಿಮ್ಮ ಖರ್ಚು ಇದು ಅನ್ಯಾಯದ ಬಗ್ಗೆ? ನಮ್ಮೂರಲ್ಲೆಲ್ಲ ಮೆಂಬರಿಗೆ ಅವ್ರಿಗೆಲ್ಲ ಹೇಳ್ಕೊಂಡಿದ್ದೀವಿ ಸರ್. ಸಹಾಯ ಮಾಡಿ, ನಾವು ಬಡತನ ಅಂತಂದು ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಆದರೆ ಮತ್ತೆ ಗೊತ್ತಿಲ್ಲ ಸರ್. ಮತ್ತು ಆರೋಪಿಗೆ ಏನು ಶಿಕ್ಷೆ ಆಗಬೇಕಂತ ಏನು ಆಗ್ರಹ ಮಾಡ್ತೀರಿ ನೀವು? ಶಿಕ್ಷೆ ಅಂದ್ರೆ ಸರ, ಈಗ ನನಗೆ ಆದಂಗೆ ಮತ್ತೊಬ್ರಿಗೆ ಆಗಬಾರ್ದಂತ ಅದ ಒಂದು ಸರ. ನನಗೆ ಪರಿಚಯ, ಆ ಹುಡುಗಿಗೆ ಏನೋ ಪರಿಚಯ ಇದ್ದ, ಆ ಹುಡುಗಿಗೆ ಮಾಡಿದೆ ಸರ. ನಾ ಏನು ಸಂಬಂಧ ಇಲ್ಲ, ಈ ಥರ ಮಾಡಿದ್ನಲ್ಲವ. ನನ್ನ ಹತ್ರ ಬಂಗಾರ ಇಲ್ಲ, ಏನೂ ಇರಲಿಲ್ಲ ಸರ. ಏನಿಲ್ಲ, ಯಾಕೆ ಮಾಡಿದವ ಅಂದ್ರೆ ಅದು ಒಂದು ಗೊತ್ತಾಗುತ್ತೆ. ಏನಿಲ್ದನ ಮಾಡಿದಾನೆ ಸರ. ಹಿಂಗೆ ಒಬ್ಬೊಬ್ಬರು ಅಡ್ಡಾಡಕ್ಕೆ ಹೆದರಿಕೆ ಆಯ್ತು ಸರ. ಈಗ ಎಲ್ಲ ಹೆಣ್ಮಕ್ಳಿಗೆ ಹೆದರಿಕೆ ಕೊಟ್ಬಿಟ್ಟು ಸರ ಈಗ ಮಾಡಿದ್ರ. ಇದನ್ನೆಲ್ಲ ವಿಷಯ ಧೈರ್ಯವಾಗಿ ಹೇಳಿರಿ ಪೊಲೀಸರಿಗೆ? ಹೇಳಿದ್ದೀನಿ ಸರ್.
ಅಲ್ಲಿಗೆ ಹೇಳ್ತೀನಿ, ಅಲ್ಲಿ CID ಆಫೀಸಿಗೆ ಕರೆದಿದ್ರು ಸರ್, ಅವ್ರ ಹತ್ರನೂ ಹೇಳಿದ್ದೀನಿ.